ರೈತ ಸ್ನೇಹಿ, ರೈತರ ಬಂಧು ಅಂತಾನೆ ಕರೆಯಲ್ಪಡೋ ಎರೆಹುಳುಗಳ ಬಗ್ಗೆ. ಹಳ್ಳಿಗಳ ಪರಿಚಯ ಇರೋನು, ಮಣ್ಣಿನಲ್ಲಿ ಕೆಲಸ ಮಾಡಿರೋನ್ಗೆ ಎರೆಹುಳುಗಳ ಬಗ್ಗೆ ಖಂಡಿತ ಗೊತ್ತಿರುತ್ತೆ. ಈ ಎರೆಹುಳುಗಳ ಇತಿಹಾಸ ಮನುಷ್ಯನಿಗೆ ತಿಳಿದಿರೋ ಹಾಗೆ 600 ವರ್ಷದ ಇತಿಹಾಸ ಇದೆ. ಈ ಎರೆಹುಳುಗಳಲ್ಲಿ 6000 ರೀತಿಯ ಎರೆಹುಳುಗಳನ್ನ ನಾವಿಲ್ಲಿ ಕಾಣ್ಬೋದು. ಸಾಮಾನ್ಯವಾಗಿ ಈ ಎರೆಹುಳುಗಳು ಅಂಟಾರ್ಟಿಕಾ ಖಂಡದಲ್ಲಿ ಕಾಣ್ಬರೋದಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಅಲ್ಲಿ ತುಂಬಾನೇ ಚಳಿ ಇರುತ್ತೆ. ಈ ಎರೆಹುಳುಗಳಿಗೆ ಯಾವುದೇ ರೀತಿಯಾದ ಕಣ್ಣು ಮತ್ತೆ ಕಿವಿ ಇರೋದಿಲ್ಲ. ಮತ್ತೆ ಇವು ಹೇಗಪ್ಪ ಉಸಿರಾಡ್ತವೆ ಅಂದ್ರೆ ಇವು ತನ್ನ ದೇಹದ ಚರ್ಮದಿಂದ ಉಸಿರಾಡ್ತವೆ. ಮತ್ತೆ ಎರೆಹುಳುಗಳಲ್ಲಿ ಯಾವುದೇ ರೀತಿ ಲಿಂಗ ಭೇದ ಇಲ್ಲ. ಇವುಗಳು ಗಂಡು ಮತ್ತೆ ಹೆಣ್ಣು ಎರಡೂ ಕೂಡ ಮೊಟ್ಟೆ ನೀಡ್ತವೆ. ವರ್ಷಕ್ಕೆ 80 ರಿಂದ 90 ಮೊಟ್ಟೆಗಳನ್ನ ಹಾಕ್ತವೆ. ಸಾಮಾನ್ಯವಾಗಿ 1 ರಿಂದ 2 ವರ್ಷ ಇವು ಬದುಕಿರ್ತವೆ. ಸಾಮಾನ್ಯವಾಗಿ ಇವು 14 ಇಂಚಷ್ಟು ಉದ್ದ ಬೆಳಿತವೆ. ಈ ಎರೆಹುಳುಗಳಲ್ಲಿ ಕೆಲವೊಂದು ಜಾತಿ ಎರೆಹುಳುಗಳು ಮ್ಯಾಕ್ಸಿಮಮ್ ಅಂದ್ರೆ 25 ಅಡಿಗಳವರೆಗೂ ಬೆಳೆಯೋದುಂಟು. ಆಸ್ಟ್ರೇಲಿಯಾ ಖಂಡದಲ್ಲಿ ನೋಡಬಹುದು. ನಿಮ್ಗೆ ಆಶ್ಚರ್ಯ ಆಗಬಹುದು. ನೀವು ಯಾವತ್ತಾದ್ರೂ ಯೋಚನೆ ಮಾಡಿದೀರಾ ನಿಮ್ಮ ಜಮೀನಲ್ಲಿ ಎಷ್ಟು ಎರೆಹುಳುಗಳಿರುತ್ತೆ ಅಂತ? ಖಂಡಿತ ಯಾರು ಯೋಚನೆ ಮಾಡಿರಲ್ಲ. ಸೊ ಅದ್ರ ಬಗ್ಗೆ ನಾನೀಗ ನಿಮ್ಗೆ ಮಾಹಿತಿ ಕೊಡ್ತೀನಿ. ಒಂದು ಅತ್ಯಂತ ಫಲವತ್ತಾದ ಜಮೀನ್ ಕೆಳಗೆ ಅಂದ್ರೆ 1 ಚದರ ಭೂಮಿಲಿ 16 ಇರ್ತವೆ. ಈ ಮಣ್ಣಿನ ಕೆಳಗೆ ಬಿಡುವಿಲ್ದೆ ದುಡಿಯೋ ನಮ್ಮ ಎರೆಹುಳುಗಳು ವಾರದ ರಜೆ ತಗೊಳ್ಳಲ್ಲ. ಇವಕ್ಕೆ ಸಂಬಳ ಇಲ್ಲ, PF ಇಲ್ಲ, ESI ಇಲ್ಲ, ಏನೂ ಇಲ್ಲ. ದಿನದ 24 ಗಂಟೆನೂ ನಿಮ್ ಜಮೀನಲ್ಲಿ ಇದು ಉಳುಮೆ ಮಾಡ್ತಾನೆ ಇರುತ್ತೆ. ಈ ಒಂದು ಎರೆಹುಳು ತನ್ನ ದೇಹದ ತೂಕಕ್ಕಿಂತ 1.5 ಪಟ್ಟಷ್ಟು ಮಣ್ಣನ್ನ ಡೈಲಿ ಅಗಿತವೆ. ಅಂದಾಜು 1 ಎಕರೆಯಲ್ಲಿ 1 ಲಕ್ಷ ಎರೆಹುಳುಗಳಿರ್ತವೆ. ಇವುಗಳ ಒಟ್ಟಾರೆ ತೂಕ ನೀವು 1 ಟನ್ ಅಂತ ಲೆಕ್ಕ ಇಟ್ಕೊಂಡ್ರು ಅವುಗಳ ದಿನದ ಕೆಲಸ 1.5 ಟನ್ ಅಷ್ಟಿರುತ್ತೆ. ಈ ಎರೆಹುಳುಗಳ ವಿಶೇಷ ಏನಪ್ಪಾ ಅಂದ್ರೆ ಇವು ಭೂಮಿ ಒಳಗೇನೆ ವಾಸ ಮಾಡಿದ್ರು ಅವು ಮಲ ವಿಸರ್ಜನೆ ಮಾಡಬೇಕು ಅಂತ ಪ್ರತಿ ಬಾರಿನೂ ಭೂಮಿಯಿಂದ ಮೇಲಕ್ಕೆ ಬರ್ತವೆ. ಒಂದು ರಾತ್ರಿಯಲ್ಲಿ ಇವು ಹೆಚ್ಚು ಕಡಿಮೆ 14 ರಿಂದ 18 ರಂಧ್ರಗಳನ್ನ ಕೊರ್ದಿ ಮೇಲಕ್ಕೆ ಬರ್ತವೆ. ಹಾಗೆ ಅವು ಮೇಲಕ್ಕೆ ಬಂದಿದ್ದ ದಾರಿಲೇ ಮತ್ತೆ ವಾಪಸ್ ಹೋಗಲ್ಲ. ಅಂದಾಜು ಸರಿಸುಮಾರು ಒಂದು 10 ಎರೆಹುಳುಗಳು ಇರ್ತವೆ ನಿಮ್ ಜಮೀನಲ್ಲಿ ಅಂತ ಹೇಳಿದ್ರೆ ಹೆಚ್ಚು ಕಡಿಮೆ 180 ರಂಧ್ರಗಳನ್ನ ಅವು ಕೊರೆದಿರ್ತವೆ. ಈ ಎರೆಹುಳುಗಳ ಇತಿಹಾಸ ಅಂದ್ರೆ ಇವು 600 ಕೋಟಿ ವರ್ಷಕ್ಕಿಂತ ಅತ್ಯಂತ ಹಳೆಯ ಜೀವಿಗಳು. ಸಾವಿರಾರು ವರ್ಷಗಳಿಂದ ಬದುಕುಳಿದಿರೋ 100 ಜೀವ ಜಂತುಗಳಲ್ಲಿ ಈ ಎರೆಹುಳು ಕೂಡ ಒಂದು. ಇವು ದಿನದ 24 ಗಂಟೆ ಕೂಡ ದುಡಿತಾ ಇರ್ತವೆ. ಸೊ ಇವು ಕೊರೆಯ ರಂಧ್ರದಿಂದ ಏನಪ್ಪ ಉಪಯೋಗ ಅಂದ್ರೆ ಭೂಮಿ ಒಳಕ್ಕೆ ಗಾಳಿ ಮತ್ತೆ ನೀರು ಸರಾಗವಾಗಿ ಹೋಗುತ್ತೆ. ಈ ಎರೆಹುಳುಗಳ ಮಲ ನಮ್ಮ ಬೆಳೆಗಳಿಗೆ ಎಷ್ಟು ಉತ್ಕೃಷ್ಟ ಗೊಬ್ಬರ ಅಂದ್ರೆ ನಮ್ಮ ಬೆಳೆಗಳಿಗೆ ತುಂಬಾನೇ ಪ್ರಯೋಜನಕಾರಿಯಾಗಿರೋದು. ನಾನು ಎಷ್ಟೊಂದು ಬಾರಿ ನೋಡಿದೀನಿ, ಎಷ್ಟೊಂದು ಜಮೀನ್ಗಳಿಗೆ ಬೆಂಕಿ ಹಾಕಿರ್ತಾರೆ. ಎಕ್ಸ್ಪೆಷಲಿ ಈ ಕಬ್ಬಿನ ಗದ್ದೆಗಳು ಮತ್ತೆ ಈ ಕಳೆ ಕಿತ್ತ ಮೇಲೆ ಒಣಗದ ಮೇಲೆ ವೇಸ್ಟ್. ಅವ್ರೇನ್ ಅನ್ಕೋತಾರೆ ಜಮೀನ್ಗೆ ಗೊಬ್ಬರ ಆಗುತ್ತೆ ಸುಟ್ಟ ಮೇಲೆ ಅಂತ ಅನ್ಕೋತಾರೆ. ಬಟ್ ವಾಸ್ತವ ಏನಪ್ಪಾ ಅಂದ್ರೆ ಅದು ಗೊಬ್ಬರ ಆಗೋದು ನಿಜ, ಜೊತೆಗೆ ಅವ್ರು ಎಷ್ಟೋ ಎರೆಹುಳುಗಳನ್ನ ಅವ್ರ ಜಮೀನಲ್ಲೇ ನಾಶ ಮಾಡ್ತಾರೆ. ದಯಮಾಡಿ ಜಮೀನ್ಗಳಲ್ಲಿ ಬೆಂಕಿ ಹಾಕೋದನ್ನ ಕಡಿಮೆ ಮಾಡಿ ಕೀಟನಾಶಕ, ಕಳೆನಾಶಕ ಅಥವಾ ಯಾವುದೇ ರೀತಿ ರಾಸಾಯನಿಕ ಉಪಯೋಗ ಮಾಡದಂತೆ ನೋಡ್ಕೊಳ್ಳಿ. ಯಾಕಂದ್ರೆ ಎರೆಹುಳುಗಳು ಸತ್ತು ಹೋದ್ರೆ ನಿಮ್ಮ ಭೂಮಿಯಲ್ಲಿ ಫಲವತ್ತತೆ ಕ್ಷೀಣಿಸ್ತಾ ಹೋಗುತ್ತೆ. ಆದಷ್ಟು ಈ ದನದ ಗೊಬ್ಬರ, ಕುರಿ ಗೊಬ್ಬರ ಹಾಗೂ ಸಾವಯವ ಕೃಷಿ ಕಡೆಗೆ ಗಮನ ಹರಿಸಿ. ಅದರಿಂದ ಭೂಮಿಯ ಫಲವತ್ತತೆನೂ ಜಾಸ್ತಿ ಆಗುತ್ತೆ, ಇಳುವರಿನೂ ಜಾಸ್ತಿ ಆಗುತ್ತೆ.